ಇನ್ಫೋ ವಿತ್ ವಾಚ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ನ ನೀವು ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಯಾಕಂದ್ರೆ ಕೊನೆಗೂ ಹಣ ಬಿಡುಗಡೆ ಮಾಡೋದಿಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಉಡುಪಿಯಲ್ಲಿ ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿಚಾರದ ಬಗ್ಗೆ ಮಾತಾಡೋಣ. ಇನ್ನು ಪೆಂಡಿಂಗ್ ಇರೋರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ದಯವಿಟ್ಟು ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ನಮ್ಗೆ 21 ಆಯ್ತು, 22 ಆಯ್ತು. ಇವಾಗ ಬರ್ಬೇಕಾಗಿರೋದು 23 ಜುಲೈ ತಿಂಗಳ ಹಣ ನಮ್ಮ ಖಾತೆಗಳಿಗೆ ಬರ್ಬೇಕಾಗಿದೆ 2,000 ರೂಪಾಯಿ. ಈಗ 21, 22ನೇ ಕಂತಿನ ಹಣ ನಾವು ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದೀವಿ. ಸಾಕಷ್ಟು ಜನರಿಗೆ ಆಕ್ಚುಲಿ ಇನ್ನ 22, 21 ಸಹ ಬಂದಿಲ್ಲ. ತುಂಬಾ ಜನ ಇನ್ನೂ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ನಾನು ಪ್ರತಿ ಸತಿನೂ ನಿಮ್ಗೆ ಸ್ಟ್ರೆಸ್ ಮಾಡ್ತಾ ಇರೋದೇನು ಅಂತ ಅಂದ್ರೆ, ದಯವಿಟ್ಟು ನೀವು ಬೆಂಗಳೂರನ್ನು, ಕರ್ನಾಟಕವನ್ನು, ಇಲ್ಲ ಅಂದ್ರೆ ನಿಮ್ಮ ಒಂದು ಏನೋ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಏನ್ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಚೆಕ್ ಮಾಡಿಸ್ಕೊಡಿ ಅಂತ ಕೂಡ ನಾನು ಹೇಳ್ತಾ ಇದೀನಿ ನಿಮ್ಗೆ. ಸೊ ಡಿಲೇ ಮಾಡಬೇಡಿ. ಇವತ್ತು ರಜಾ ಇದೆ, ನಮ್ಗೆ ಇನ್ನು ಹಬ್ಬಗಳಿತ್ತು, ಇಷ್ಟ ದಿನ ರಜಾ ಇತ್ತು. ಬಟ್ ಇವಾಗ ಹಬ್ಬ ಮುಗಿದ್ಮೇಲೆ ವಾಪಸ್ ಬ್ಯಾಕ್ ಟು ಫಾರ್ಮ್ ಅನ್ನಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದಾರ. ಸೊ ದಯವಿಟ್ಟು ಹೋಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯ ಕೆಲಸ. ಯಾಕಂದ್ರೆ ನಿಮ್ಗೆ ಹಣ ಯಾಕೆ ಬರ್ತಿಲ್ಲ ಅಂತ ಹೇಳಿ ಗೊತ್ತಾಗ್ಬೇಕು ಅಂದ್ರೆ, ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರ್ಬೇಕು. ಲಕ್ಷ ರೇಷನ್ ಕಾರ್ಡ್ ಗಳನ್ನ ಪ್ರತಿನಿತ್ಯ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಆ ಲಿಸ್ಟ್ ಅಲ್ಲಿ ಏನಾದ್ರು ನಿಮ್ದು ಇದೆಯಾ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ ಅಂತ ಅಂದ್ರೆ, ನೀವು ಮಾಡ್ಬೇಕಾಗಿರೋದು ದಯವಿಟ್ಟು ಬೆಂಗಳೂರಿನ, ಕರ್ನಾಟಕವನ್ನಿಗೆ ಹೋಗಿ ದಯವಿಟ್ಟು ಕೇಳ್ಕೊ ಬನ್ನಿ, ಯಾಕೆ ಏನು ಹಣ ಬರ್ತಿಲ್ಲ, ಏನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಎವ್ರಿ ಟೈಮ್ ನೋಡ್ತಾ ಇದ್ದೀನಿ, ಪೋಸ್ಟ್ ಆಫೀಸ್ ಗಳ ಮುಂದೆನೂ ಸಹ ತುಂಬಾ ಜನ ಮಹಿಳೆಯರು ನಿಂತ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಹಣ ಪೋಸ್ಟ್ ಆಫೀಸ್ಗೆ ಬರುವಂತ ಮಹಿಳೆಯರ ಸಂಖ್ಯೆ ಕೂಡ ತುಂಬಾ ಇದೆ. ಮೇ ಬಿ ನಿಮ್ಗೆ ಅಮೌಂಟ್ ಅಲ್ಲಿಂದ ಬರ್ತಾ ಇರ್ಬೋದು, ಹಾಗಾಗಿ ನಿಂತಿದ್ದೀರಾ. ಅವ್ರಿಗೂ ಹಣ ಬಂದಿಲ್ಲ ಅಂತಾನೆ ಅವ್ರು ಕ್ರಾಸ್ ವೆರಿಫಿಕೇಶನ್ಗೆ ಪೋಸ್ಟ್ ಆಫೀಸ್ ಗಳ ಮುಂದೆ ನಿಂತಿರುವಂತದ್ದು. ದಯವಿಟ್ಟು ಹಣ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ಹೋಗಿ ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳಿ, ಯಾಕೆ ಹಣ ಬಂದಿಲ್ಲ, ಏನ್ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು. ಇದರ ಬೆನ್ನಲ್ಲೇ ಗೌರಿ ಗಣೇಶ ಹಬ್ಬನೂ ಸಹ ಮುಗ್ದಾಯ್ತು. ಅಂದ್ರೆ ಇವಾಗಿನ್ನೂ ರೋಡಲ್ಲೆಲ್ಲ ಕೂರ್ಸೋದಿಕ್ ಶುರು ಮಾಡ್ತಾರೆ. ಬಟ್ ಮುಖ್ಯವಾಗಿರುವಂತ ಮೇನ್ ಹಬ್ಬ ಮುಗಿದ ಮೇಲೆ ಗಣೇಶ ಗೌರಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ನ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊನ್ನೆ ಉಡುಪಿಯಲ್ಲಿ ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಮೀಡಿಯಾಗಳ ಮುಂದೆ. ಗೌರಿ ಗಣೇಶ ಹಬ್ಬಕ್ಕೆ ನಾವು ಹಣನ ರಿಲೀಸ್ ಮಾಡ್ತಾ ಇದೀವಿ. ಸೊ ಯಾರಿಗೆಲ್ಲ ಬಂದಿಲ್ಲ ಅಂತ ಅವ್ರಿಗೆ ಇವಾಗ ಹಬ್ಬಕ್ಕೆ ನಾವು ಜಮಾ ಮಾಡ್ತಾ ಇರೋದ್ರಿಂದ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಅಂದ್ರೆ ಇವಾಗ ಇವರು ಹಣನ ಬಿಡುಗಡೆ ಮಾಡಿದಾರೆ ಅಷ್ಟೇನೆ. ಅದು ಜುಲೈ ತಿಂಗಳದು ನಮ್ಮ ಖಾತೆಗಳಿಗೆ ಬರ್ಬೇಕು ಅಂದ್ರೆ ಸುಮಾರು 10 ರಿಂದ 15 ದಿನಗಳು ಆಗತ್ತೆ. ಆಮೇಲೆ ಅವರು ತಿಂಗಳ ಏನ್ ಮಾಡ್ತಾರೆ ಹೇಳಿ, ಪ್ರತಿ ಜಿಲ್ಲೆಗೂ ಅದನ್ನ ಸ್ಪ್ಲಿಟ್ ಮಾಡಿ ಅಮೌಂಟ್ ನ ಹಾಕ್ತಾರಲ್ವಾ, ಆಗ ಇನ್ನೂ ಒಂದಷ್ಟು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಬಹುಶೇಕಡ ನಮ್ಗೆ ಮುಂದಿನ ತಿಂಗಳು ನಮ್ಗೆ ಈ ಗೃಹಲಕ್ಷ್ಮಿಯ ಜುಲೈ ತಿಂಗಳು ಹಣ ಸಿಗುತ್ತೆ. ಮತ್ತೆ ಆಗಸ್ಟ್ ಸಹ ಪೆಂಡಿಂಗ್ ಆಗುತ್ತೆ. ಸೊ ಸೆಪ್ಟೆಂಬರ್ ಅಲ್ಲಿ ಕೊಡ್ತಾರೆ ಅಂತ ಭಾವಿಸ್ತೀನಿ. ಸೊ ಇದೊಂದು ಪೆಂಡಿಂಗ್ ಅಮೌಂಟ್ ಇದೆಯಲ್ಲ, ಇದನ್ನ ಕೊಟ್ಬಿಟ್ರೆ ಆರಾಮಾಗಿ ಎಲ್ಲರಿಗೂ ಟೆನ್ಷನ್ ಇಲ್ದಿರೋ ಹಾಗೆ, ಯಾವ್ದು ಬ್ಯಾಲೆನ್ಸ್ ಅಮೌಂಟ್ ಇಲ್ದಿರೋ ಹಾಗೆ ಕ್ಲಿಯರೆನ್ಸ್ ಸಿಗುತ್ತೆ ಅನ್ನೋದು ನಮ್ಮ ಭಾವನೆ. ದಯವಿಟ್ಟು ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ ಹಬ್ಬ ಮುಗೀತು, ಬಟ್ ಸ್ಟಿಲ್ ಪರವಾಗಿಲ್ಲ, ಕೊಡ್ತೀನಿ ಅಂತ ಅಂದ್ರೆ ನಾವ್ ಇಸ್ಕೊಳಕ್ ಯಾವತ್ತಾದ್ರೂ ರೆಡಿ ಆಗಿರ್ತೀವಿ. ಹೇಳಿರೋ ಮಾತನ್ನ ತಪ್ಪಿಸ್ಬೇಡಿ, ದಯವಿಟ್ಟು ಹಣನ ಜಮಾ ಮಾಡ್ಬಿಡಿ ಅಂತ ಒಂದು ರಿಕ್ವೆಸ್ಟ್ ನ ನಾವು ಕೂಡ ಮಾಡ್ತಾ ಇರುವಂತದ್ದು. ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಹೊಸ ಅಪ್ಡೇಟು. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ಮಿಸ್ ಮಾಡಬೇಡಿ. ಇನ್ಫೋ ವಿತ್ ಸ್ವಾತಿ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.